ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿಸ್ಮಿತಾ ಬೆಳ್ಳಿಯಪ್ಪ. ಒತ್ತಡದ ಜೀವನ, ಬದಲಾಗ್ತಾ ಇರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂಥ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ TV9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಇತ್ತೀಚಿನ ದಿನಗಳಲ್ಲಿ ಬದಲಾದ ಜೀವನ ಶೈಲಿಯಿಂದಾಗಿ ಮಧುಮೇಹದಿಂದ ಬಳಲುತ್ತಿರುವವರು ಸಂಖ್ಯೆ ದಿನದಿಂದ ಹೆಚ್ಚುತ್ತಾ ಇದೆ. ಒಂದು ಸಲ ಮಧುಮೇಹ ವಕ್ಕರಿಸಿಕೊಂಡ್ರೆ ಬದುಕಿನುದ್ದಕ್ಕೂ ಈ ರೋಗದ ಜೊತೆ ಜೀವನ ನಡೆಸಬೇಕಾಗುತ್ತೆ. ಹಿರಿಯರು ಕಿರಿಯರು ಎಂಬ ಭೇದ ಭಾವ ಇಲ್ಲದೆ ಈ ಕಾಯಿಲೆ ವಕ್ಕರಿಸಿ ಬಿಡುತ್ತೆ. ಮಧುಮೇಹ ಅಪಾಯಕಾರಿಯಾದ ರೋಗವಾದರೂ ಕೂಡ ಹೆದರುವಂತಹ ಅವಶ್ಯಕತೆ ಇಲ್ಲ. ಸರಿಯಾದ ಚಿಕಿತ್ಸೆ ಪಡೆದರೆ ಈ ರೋಗದಿಂದ ಮುಕ್ತರಾಗಬಹುದು. ಹಾಗಾದ್ರೆ ಮಧುಮೇಹಕ್ಕೆ ಶಾಶ್ವತ ಪರಿಹಾರ ಇದೆಯಾ? ಮಧುಮೇಹದಿಂದ ದೂರ ಇರೋದು ಹೇಗೆ? ಹೋಮಿಯೋಕೇರ್ ಇಂಟರ್ನ್ಯಾಷನಲ್ನಲ್ಲಿ ಯಾವ ರೀತಿಯ ಚಿಕಿತ್ಸೆ ನೀಡಲಾಗುತ್ತೆ? ಈ ಬಗ್ಗೆ ತಿಳಿಸಿಕೊಡೋದಕ್ಕೆ ಡಾಕ್ಟರ್ ಲೀನಾ ನಮ್ಮ ಜೊತೆ ಇದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಈ ಡಯಾಬಿಟಿಸ್ ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇರುವಂಥ ಕಾಯಿಲೆ ಅಂತ ಹೇಳ್ಬೋದು. ಯಾಕಂದರೆ ಪ್ರತಿಯೊಬ್ಬ 30 ವರ್ಷ ದಾಟಿದ ನಂತರ ಎಲ್ಲರಲ್ಲೂ ಕೇಳಿದರೂ ಕೂಡ ಡಯಾಬಿಟಿಸ್ ಇದೆ, BP ಇದೆ ಅಂತ ಹೇಳ್ತಾರೆ. ಸೊ ಈ ಡಯಾಬಿಟಿಸ್ ಬರೋದಕ್ಕೆ ಕಾರಣ ಏನು? ಹೇಗೆ ಇದು ಶುರುವಾಗುತ್ತೆ ಅಂತ? ಡಯಾಬಿಟಿಸ್ ಬರೋದಕ್ಕೆ ಹಲವಾರು ಕಾರಣಗಳಿರುತ್ತೆ. ಸೊ ಮೇಯ್ನಾಗಿ ಮುಖ್ಯವಾದಂಥ ಕಾರಣಗಳು ಡಯಾಬಿಟಿಸ್ ಬರೋದಕ್ಕೆ ಅಂತಂದರೆ ಇದು ಅನುವಂಶೀಯವಾಗಿ ಕೂಡ ಬರುವಂಥ ಕಾಯಿಲೆ. ಅಂದರೆ ಜೆನೆಟಿಕ್ ಆಗಿ ನಿಮ್ಮ ಬ್ಲಡ್ ರಿಲೇಷನಲ್ಲಿ ಯಾರಿಗಾದರೂ ಡಯಾಬಿಟೀಸ್ ಇದೆ ಅಂತಂದಾಗ, ಫಾರ್ ಎಕ್ಸಾಂಪಲ್ ಯುವರ್ ಪೇರೆಂಟ್ಸ್, ಯುವರ್ ಮೆಟರ್ನಲ್ ಆಂಟ್ಸ್, ಮೆಟರ್ನಲ್ ಅಂಕಲ್ಸ್, ಅಂದರೆ ನಿಮ್ಮ ದೊಡ್ಡಪ್ಪ, ಚಿಕ್ಕಪ್ಪ, ಸೋದರ ಮಾವ ಮತ್ತು ಅಜ್ಜಿ, ತಾತ. ಸೊ ಹೀಗೆ ನಿಮ್ಮ ರಕ್ತ ಸಂಬಂಧಿಗಳಲ್ಲಿ ಡಯಾಬಿಟೀಸ್ ಇದೆ ಅಂದರೆ ನಿಮಗೆ ಬರುವಂತಹ ಚಾನ್ಸಸ್ ಹೆಚ್ಚು. ಇಟ್ ಇಸ್ ನಾಟ್ ಮ್ಯಾಂಡೇಟ್ರಿ, ಬರಲೇಬೇಕು ಅಂತಿಲ್ಲ. ಆ್ಯಂಡ್ ಇನ್ನೊಂದು ಲೈಫ್ ಸ್ಟೈಲ್ನಲ್ಲಿ ಆಗ್ತಿರುವಂತಹ ಚೇಂಜಸ್, ಅಂದರೆ ಡಯೆಟ್ನಲ್ಲಿ ಆಗ್ತಿರುವಂತಹ ತೊಂದರೆಗಳಿಂದ ಅಥವಾ ನಿಮ್ಮ ಡಯೆಟ್ ಸರಿಯಾಗಿಲ್ಲ, ಲೈಫ್ ಸ್ಟೈಲ್ ಸರಿಯಾಗಿಲ್ಲ ಅಂದರೂ ಕೂಡ ಡಯಾಬಿಟೀಸ್ ಬರುವಂಥ ಚಾನ್ಸಸ್ ಇರುತ್ತೆ. ಇನ್ನೊಂದು ಸ್ಟ್ರೆಸ್ಗೆ ಒಳಗಾಗೋದ್ರಿಂದ, ಸೊ ಆಧುನಿಕ ಜೀವನ ಶೈಲಿಯಲ್ಲಿ ಆಗ್ತಿರುವಂತಹ ಒಂದು ಸ್ಟ್ರೆಸ್ ಅಥವಾ ಪ್ರೆಷರೈಸ್ಡ್ ಲೈಫ್ ಸ್ಟೈಲಿಂದನೂ ಕೂಡ ನಿಮ್ಮ ದೇಹದ ಒಳಗಡೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿ ಕೂಡ ಡಯಾಬಿಟೀಸ್ ಅಥವಾ ಸಕ್ಕರೆ ಕಾಯಿಲೆ ಬರ್ಬೋದು. ಸೊ ಸಿಂಪಲ್ ಆಗಿ ಪ್ಯಾಥಾಲಜಿ ಅಂದರೆ ಏನಾಗುತ್ತೆ, ಡಯಾಬಿಟೀಸ್ ಆದಾಗ ಏನಾಗುತ್ತೆ, ಯಾವ ಕಾರಣದಿಂದ ನಿಮಗೆ ಡಯಾಬಿಟಿಸ್ ಬರುತ್ತೆ ಅಂತಾದರೆ, ನಮ್ಮ ದೇಹದಲ್ಲಿ ಪ್ಯಾನ್ಕ್ರಿಯಾಸ್ ಅನ್ನೋ ಒಂದು ಎಂಡೋಕ್ರೈನಲ್ ಗ್ಲ್ಯಾಂಡ್ ಇರುತ್ತೆ. ಸೊ ಈ ಒಂದು ಪ್ಯಾನ್ಕ್ರಿಯಾಸ್ನಲ್ಲಿರುವಂತಹ ಬೀಟಾ ಸೆಲ್ಸು ಇನ್ಸುಲಿನ್ ಹಾರ್ಮೋನನ್ನು ರಿಲೀಸ್ ಮಾಡ್ತಾ ಇರುತ್ತೆ. ಸೊ ಯಾವಾಗ ನಿಮ್ಮ ದೇಹದಲ್ಲಿ ಇನ್ಸುಲಿನ್ ಪ್ರಮಾಣ ಅಥವಾ ಇನ್ಸುಲಿನ್ ಸೆಕ್ರೀಟ್ ಆಗುವಂಥ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೋ, ನಿಮ್ಮ ರಕ್ತದಲ್ಲಿ ಮತ್ತು ಮೂತ್ರದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಆಗ ಬರುವಂತಹ ಕಾಯಿಲೆಗೆ ನಾವು ಸಕ್ಕರೆ ಕಾಯಿಲೆ ಅಥವಾ ಮಧುಮೇಹ, ಶುಗರ್, ಡಯಾಬಿಟಿಸ್ ಮೆಲೈಟಸ್ ಈ ರೀತಿಯಾಗಿ ಕೊಡ್ತಾ ಹೋಗ್ತೀವಿ, ಹೆಸರುಗಳನ್ನು ಕೊಡ್ತಾ ಹೋಗ್ತೀವಿ. ಸೊ ಡಯಾಬಿಟೀಸ್ನಲ್ಲೂ ಕೂಡ ದೇರ್ ಆರ್ 2 ಟೈಪ್ಸ್ ಆಫ್ ಡಯಾಬಿಟೀಸ್ ಅಂತ ಹೇಳ್ಬೋದು. ಒಂದು ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟೀಸ್ ಮೆಲೈಟಸ್ ಅಥವಾ ಟೈಪ್ 1 ಅಂತ ಹೇಳ್ತೀವಿ. ಇನ್ನೊಂದು ನಾನ್ ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟಿಸ್ ಮೆಲೈಟಸ್ ಅಥವಾ ಟೈಪ್ 2 ಡಯಾಬಿಟೀಸ್ ಅಂತ ಹೇಳ್ತೀವಿ. ಸೊ ಡಿಪೆಂಡಿಂಗ್ ಅಪಾನ್ ಯುವರ್ ಇನ್ಸುಲಿನ್ ಲೆವೆಲ್ಸ್, ಡಿಪೆಂಡಿಂಗ್ ಅಪಾನ್ ಯುವರ್ ಪ್ರೆಸೆಂಟಿಂಗ್ ಕಂಪ್ಲೇಂಟ್ಸ್, ನಿಮ್ಮ ಸಿಂಪ್ಟಮ್ಸ್ ಯಾವ ರೀತಿಯಾಗಿದೆ ಅದರ ಮೇಲೆ ನಾವು ನಿಮ್ಮನ್ನು ಟೈಪ್ 1 ಅಥವಾ ಟೈಪ್ 2 ಡಯಾಬಿಟಿಕ್ ಪೇಷಂಟ್ ಅಂತ ಡಯಾಗ್ನೋಸ್ ಮಾಡ್ತೀವಿ. ಓಕೆ, ಮೊದಲೆಲ್ಲ ನಾವು ಕೇಳೋದಾದರೆ ಈ ಏಜ್ ಆದವರಿಗೆ ಡಯಾಬಿಟಿಸ್ ಬರುತ್ತೆ ಅಂತ ಹೇಳ್ತಾ ಇದ್ರು. ನಮಗೆ ಡಯಾಬಿಟಿಸ್ ಇದೆ ಅಂತ ಸಾಮಾನ್ಯವಾಗಿ ಕೇಳ್ತಾ ಇದ್ವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಅರ್ಲಿ ಏಜಲ್ಲಿ, ಅಂದರೆ 30ರಿಂದ ಕೆಳಗೆ ಇದ್ದವರಿಗೂ ಕೂಡ ಈ ಡಯಾಬಿಟಿಸ್ ವಕ್ಕರಿಸ್ಕೊಳ್ತಾ ಇದೆ. ಅದಕ್ಕೇನು ಕಾರಣ ಅಂತ? ಫ್ಯೂ ಇಯರ್ಸ್ ಬ್ಯಾಕ್ ಒಂದು ಕಪಲ್ಲು ಅವ್ರ ಮಗುನ ಕರ್ಕೊಂಡು ಬಂದಿದ್ರು ನಮ್ಮ ಕ್ಲಿನಿಕ್ಗೆ. ಆ ಮಗುವಿನ ಏಜು 6 ಇಯರ್ಸ್. ಸೊ ಆ ಮಗುಗೆ ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟಿಸ್ ಮೆಲೈಟಸ್ ಇತ್ತು. ಸೊ ಇಟ್ ಈಸ್ ನಾಟ್ ದಟ್ ಮುಂಚಿನ ಕಾಲದಲ್ಲೆಲ್ಲ 40 ಇಯರ್ಸ್ 50 ಇಯರ್ಸ್ ಮೇಲ್ಪಟ್ಟಂಥವರಿಗೇ ಕಾಯಿಲೆಗಳು ಕಾಣಿಸ್ಕೊಳ್ತಾ ಇದ್ದಿದ್ದು. BP ಆಗಿರ್ಬೋದು, ಶುಗರ್ ಆಗಿರ್ಬೋದು, ಹಾರ್ಟ್ಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಾಗಿರ್ಬೋದು. ಇತ್ತೀಚಿನ ದಿನಗಳಲ್ಲಿ ಈಗಷ್ಟೇ ಹುಟ್ಟಿದ ಮಗು, 1 ವಾರದ ಮಗು, 1 ತಿಂಗಳ ಮಗು, 1 ವರ್ಷದ ಮಗು, 18 ವರ್ಷದ ಒಳಗಡೆ ಇರುವಂತಹ ಮಕ್ಕಳಲ್ಲೂ ಕೂಡ ಡಯಾಬಿಟೀಸ್ ಕಾಣಿಸ್ಕೊಳ್ತಾ ಇದೆ. ಸೊ ಇದನ್ನು ನಾವು ಜುವನೈಲ್ ಡಯಾಬಿಟೀಸ್ ಅಂತ ಕರಿತೀವಿ. ಸೊ ಇಂಥವ್ರೂ ಕೂಡ ಸ್ಟಾರ್ಟಿಂಗ್ನಲ್ಲೇ ಹುಟ್ಟಿದ ತಕ್ಷಣವೇ ಮಗುಗೆ ಡಯಾಬಿಟೀಸ್ ಇದೆ ಅಥವಾ 1 ವಾರದ ನಂತರ ಸಿಂಪ್ಟಮ್ಸ್ ಆಧಾರದ ಮೇಲೆ ಮಗುಗೆ ಡಯಾಬಿಟೀಸ್ ಇದೆ
ಅಂದಾಗ ಅದನ್ನು ಜುವೆನೈಲ್ ಡಯಾಬಿಟೀಸ್, ಅದಕ್ಕೆ ಸೂಕ್ತವಾದ ಚಿಕಿತ್ಸೆ ಆಗಲಿಂದನೇ ಶುರು ಮಾಡಬೇಕಾಗತ್ತೆ. ಬಟ್ ಕಾಮನ್ ಆಗಿ ಯೂಶಲ್ ಆಗಿ ಒಂದು 35-40 ಇಯರ್ಸ್ ಮೇಲೆ ಕಾಣಿಸ್ಕೊಂಡಂತಹ ಡಯಾಬಿಟೀಸ್ ಯೂಶಲ್ ಆಗಿ ಟೈಪ್ 2 ಡಯಾಬಿಟೀಸ್ ಅಥವಾ ನಾನ್ ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟೀಸ್ ಅಂತ ಹೇಳ್ತೀವಿ. ಎಷ್ಟೋ ಬಾರಿ ಪೇಷಂಟ್ಸ್ಗಳಲ್ಲಿ ಡಯಾಬಿಟೀಸ್ ಬಂದಿರುತ್ತೆ, ಆದರೆ ಅವರಿಗೆ ಯಾವುದೇ ಥರ ಸಿಮ್ಟಮ್ಸ್ ಗೊತ್ತಾಗಿರಲ್ಲ. ಸಿಮ್ಟಮ್ಸ್ ಅವರ ದೇಹ ಸಿಮ್ಟಮ್ಸ್ನ ಪ್ರೊಡ್ಯೂಸ್ ಮಾಡಿರೋದಿಲ್ಲ. ಸೊ ಯೂಶಲಾಗಿ 40-45 ಇಯರ್ಸ್ ವ್ಯಕ್ತಿ ನಮ್ಮ ಕ್ಲಿನಿಕ್ಕಿಗೆ ಬಂದಾಗ ಡಯಾಬಿಟೀಸ್ ಇದೆ ಅಂತ ಹೇಳಿದಾಗ ಸಾಮಾನ್ಯವಾಗಿ ನಾವು ಕೇಳ್ತೀವಿ, ನಿಮಗೆ ಹೇಗೆ ಗೊತ್ತಾಯಿತು ಡಯಾಬಿಟೀಸ್ ಬಂದಿದೆ ಅಂತ, ನಿಮ್ಮಲ್ಲಿ ಏನು ಬದಲಾವಣೆ ಆಯಿತು, ಯಾವ ಯಾವ ತೊಂದರೆಗಳಿಂದ ನೀವು ಬಳಲ್ತಾ ಇದ್ದೀರಾ ಅಂತ ಕೇಳಿದಾಗ ದೇ ಸೇ ದಟ್ ದೇ ಡೋಂಟ್ ಹ್ಯಾವ್ ಎನಿ ಸಿಮ್ಟಮ್ಸ್. ಡಯಾಬಿಟೀಸ್ನ ಲಕ್ಷಣಗಳನ್ನ ಹೇಳ್ತೀನಿ ಮುಂದೆ. ಸೊ ಈ ಯಾವುದೂ ಲಕ್ಷಣಗಳು ಅವರಲ್ಲಿ ಕಂಡು ಬಂದಿಲ್ಲ ಅಂದರೂ ಕೂಡ ಸಾಮಾನ್ಯವಾಗಿ 40 ವರ್ಷದ ನಂತರ ಯೂಶಲ್ ಆಗಿ ಒಂದು ಮೆಡಿಕಲ್ ಟೋಟಲ್ ಬಾಡಿ ಚೆಕಪ್ ಅಂತ ಹೋಗ್ತಾರೆ. ಸೊ ಇದರಲ್ಲಿ BP, ಶುಗರ್, ಹಾರ್ಟ್ ಪ್ರಾಬ್ಲಮ್ಸ್, ಲಿವರ್ ಪ್ರಾಬ್ಲಮ್ಸ್, ಯೂರಿನ್, ಸ್ಟೂಲ್ ಇದೆಲ್ಲವೂ ಕೂಡ ಟೋಟಲ್ ಬಾಡಿ ಚೆಕಪ್ ಮಾಡಿಸ್ಕೊಂಡಾಗ ಅಲ್ಲಿ ಆಕ್ಸಿಡೆಂಟಲಿ ಗೊತ್ತಾಯಿತು ಮೇಡಮ್ ಶುಗರ್ ಇದೆ ಅನ್ನೋದು ಕೂಡ ಹೇಳ್ತಾರೆ. ಸೊ ಇದರ ಆಧಾರದ ಮೇಲೂ ಕೂಡ ನಾವು ಅವರ ರಿಪೋರ್ಟ್ಸ್ನ ಪರಿಗಣಿಸಿದಾಗ ತುಂಬಾ ಹೆಚ್ಚಿಗೆ ಶುಗರ್ ಇರೋವಂಥದ್ದು, ಮೋರ್ ದ್ಯಾನ್ 200-300 ಈ ರೀತಿಯಾಗಿ ಶುಗರ್ ಲೆವೆಲ್ಸ್ ಇರೋವಂಥದ್ದು ಕೂಡ ನಾವು ನೋಡ್ತಾ ಬರ್ತೀವಿ. ಓಕೆ ಡಾಕ್ಟರ್, ನೀವು ಹೇಳಿದಾಗೆ ಈಗ ಕೆಲವರಿಗೆ ಶುಗರ್ ಸಿಂಪ್ಟಮ್ಸ್ ಅಂತಂದರೆ ಕಾಲು ಉರಿಯೋದು, ಅತಿ ಹೆಚ್ಚಾಗಿ ದಾವ ಆಗೋದು, ಈ ಥರದ್ದೆಲ್ಲ ಕಾಮನ್ ಆಗಿ ನಾವು ಕೇಳಿರ್ತೀವಿ. ಸೊ ಚಿಕ್ಕ ಮಕ್ಕಳಲ್ಲಿ ಯಾವ ರೀತಿ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ಅಂತ, ಯಾವ ರೀತಿ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ ಅಂತ? ದ ಮೇನ್ ಸಿಂಪ್ಟಮ್ಸ್ ಆಫ್ ಡಯಾಬಿಟಿಸ್ ಮೆಲೈಟಸ್ ಅಂತ ಹೇಳ್ತಾ ಹೋದರೆ ಇನ್ಕ್ರೀಸ್ಡ್ ಯೂರಿನೇಷನ್ ಅಥವಾ ಇನ್ಕ್ರೀಸ್ಡ್ ಫ್ರೀಕ್ವೆನ್ಸಿ ಆಫ್ ಯೂರಿನೇಷನ್ ಅಂತ ಹೇಳ್ಬೋದು. ಮೆಡಿಕಲ್ ಟರ್ಮ್ನಲ್ಲಿ ಇದನ್ನು ಪಾಲಿಯೂರಿಯಾ ಅಂತ ಕರಿತೀವಿ. ಪದೇ ಪದೇ ಯೂರಿನ್ಗೆ ಹೋಗೋದು ಪೇಷಂಟಲ್ಲಿ ಕಂಡುಬರುತ್ತೆ. ಸೊ ಇದು ಪೇಷಂಟ್ ಗಮನಕ್ಕೆ ಬರ್ತಾ ಹೋಗುತ್ತೆ. ಅಂದರೆ ಅವ್ರು ಹೇಳ್ತಾರೆ, ಈಗ ಒಂದು 1 ಇಯರಿಂದ ತುಂಬಾ ಫ್ರೀಕ್ವೆಂಟಾಗಿ ಯೂರಿನ್ಗೆ ಹೋಗಬೇಕು ಅನಿಸ್ತಿದೆ, ಅದರಲ್ಲೂ ಕೂಡ ನೈಟ್ ಟೈಮ್ ಮಿನಿಮಮ್ 2 to 3 ಟೈಮ್ಸ್ ಎಚ್ಚರ ಆಗ್ತಾ ಇದೆ ಅಂದಾಗ ನಾವು ಅವ್ರಿಗೆ ಶುಗರ್ ಟೆಸ್ಟ್ ಮಾಡಲಿಕ್ಕೆ ಹೇಳಬೇಕು. ಅಪಾರ್ಟ್ ಫ್ರಮ್ ಪಾಲಿಯೂರಿಯಾ, ಪಾಲಿಡಿಪ್ಸಿಯಾ ಅಂದರೆ ಇನ್ಕ್ರೀಸ್ಡ್ ಥರ್ಸ್ಟ್, ಅತಿಯಾದ ಬಾಯಾರಿಕೆ. ಸೊ ದಿಸ್ ಇಸ್ ಕ್ವೈಟ್ ಫಿಸಿಯೋಲಾಜಿಕಲ್. ಜಾಸ್ತಿ ನೀರು ಕುಡಿದಷ್ಟು ಜಾಸ್ತಿ ಯೂರಿನ್ಗೆ ಹೋಗಬೇಕು ಅನಿಸೋದು ಸಾಮಾನ್ಯ. ಫಿಸಿಯೋಲಾಜಿಕಲ್ ಕಂಡೀಷನ್ಸ್ಗೂ ಪ್ಯಾಥೊಲಾಜಿಕಲ್ ವೇರಿಯೇಷನ್ಸ್ ಇದ್ದಾಗಲೂ ಕೂಡ ನಾವು ಅದನ್ನು ಗಮನಕ್ಕೆ ತಗೊಳ್ಬೇಕಾಗತ್ತೆ. ಮತ್ತು ಇನ್ಕ್ರೀಸ್ಡ್ ಆ್ಯಪಟೈಟ್ ಅಥವಾ ಪಾಲಿಫೇಜಿಯಾ ಅಂತ ಹೇಳ್ತೀವಿ. ಸೊ ಅತಿಯಾಗಿ ಹಸುವಾಗುವಂಥದ್ದು. ಸೊ ಅತಿಯಾಗಿ ಹಸುವಾಗಿ ನೀವು ಜಾಸ್ತಿ ಊಟ ಮಾಡಿದ್ರೂ ಕೂಡ ಅಲ್ಲಿ ವೆಯ್ಟ್ ಗೇನ್ ಆಗದೇನೆ ವೆಯ್ಟ್ ಲಾಸ್ ಆಗ್ತಾ ಇದೆ ಅಂದಾಗ ಅದು ಡಯಾಬಿಟೀಸ್ನ ಮುಖ್ಯವಾದಂಥ ಲಕ್ಷಣ ಅಂತ ಹೇಳ್ಬೋದು. ವೆಯ್ಟ್ ಲಾಸ್ ಇಸ್ ಆಲ್ಸೋ ಒನ್ ಆಫ್ ದ ಸಿಂಪ್ಟಮ್ಸ್ ಆಫ್ ಡಯಾಬಿಟೀಸ್. ಪೇಷಂಟ್ಸ್ ಹೇಳ್ತಾರೆ, ಯಾವುದೇ ಥರದ ಡಯಟ್ ಚೇಂಜಸ್ ಇಲ್ಲದೇ 6 ತಿಂಗಳಲ್ಲಿ 10 kg ಕಡಿಮೆ ಆಗಿರೋದು, 15 kg ಕಡಿಮೆ ಆಗಿರೋದು, ಈ ಥರ ಎಲ್ಲ ಎಕ್ಸಾಂಪಲ್ಸ್ ಕೊಡ್ತಾರೆ ಪೇಷಂಟ್ಸು. ಸೊ ಇದು ಕೂಡ ಡಯಾಬಿಟೀಸ್ನ ಲಕ್ಷಣ. ಇದ್ರ ಜೊತೆಗೆ ಅಂಗಾಲ್ಗಳಲ್ಲಿ ಉರಿ ಬರುವಂಥದ್ದು, ಬಹಳ ಬೇಗ ಸುಸ್ತಾಗುವಂಥದ್ದು, ಕೆಲಸ ಕಾರ್ಯಗಳಲ್ಲಿ ಆಸಕ್ತಿ ಕಡಿಮೆ ಆಗುವಂಥದ್ದು, ಇವೆಲ್ಲವೂ ಕೂಡ ಡಯಾಬಿಟೀಸ್ನ ರೋಗ ಲಕ್ಷಣಗಳು ಅಂತ ಹೇಳ್ಬೋದು. ಓಕೆ, ಈಗ ಚಿಕ್ಕ ಮಕ್ಕಳಲ್ಲಿ ಯಾವ ರೀತಿ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ಡಾಕ್ಟರ್ ಹಾಗಾದರೆ? ಯೂಶಲ್ ಆಗಿ ಚಿಕ್ಕ ಮಕ್ಕಳಲ್ಲೂ ಕೂಡ ಇನ್ಕ್ರೀಸ್ಡ್ ಫ್ರೀಕ್ವೆನ್ಸಿ ಆಫ್ ಯೂರಿನೇಷನ್ ಇರುತ್ತೆ. ಮತ್ತು ಈ 3 to 4 ಇಯರ್ಸ್ ಮಕ್ಕಳಲ್ಲಿ ಇದು ಒಂದು ಆಟ ಆಡುವಂಥ ಏಜ್. ಸೊ ನಮ್ಮ ಏಜ್ಗೂ ಚಿಕ್ಕ ಮಕ್ಕಳ ಏಜ್ಗೂ ಕಂಪೇರ್ ಮಾಡಿದ್ರೆ ಡೆಫಿನೆಟ್ ಆಗಿ ಅವ್ರಿಗಿರುವಂಥ ಎನರ್ಜಿ ಲೆವೆಲ್ಸು, ಎಷ್ಟು ಆಟ ಆಡ್ತಾರೆ, ಎಷ್ಟು ಫಿಸಿಕಲ್ ಆ್ಯಕ್ಟಿವಿಟೀಸ್ನಲ್ಲಿ ತೊಡಗ್ತಾರೆ. ಸೊ ಹೀಗಿದ್ದಂಥ ಮಗು ಗ್ರ್ಯಾಜುವಲ್ ಆಗಿ 1-2 ಆಟ ಆಡಿದ ತಕ್ಷಣ ಸುಸ್ತಾಗಿ ಮನೆಗೆ ಬಂದು ಮಲ್ಕೊಳ್ಳೋದು, ತುಂಬಾ ನೀರು ಕುಡಿಯೋದು, ಮತ್ತು ಸುಸ್ತಿನ ಜೊತೆಗೆ ಅಂಗಾಲ್ಗಳಲ್ಲಿ ಉರಿ ಬರೋದು, ಇದೆಲ್ಲವೂ ಕೂಡ ಜುವೆನೈಲ್ ಡಯಾಬಿಟಿಕ್ ಪೇಷಂಟ್ಸ್ನಲ್ಲೂ ಕೂಡ ನಾವು ನೋಡಿರುವಂತಹ ಕೆಲವು ಎಕ್ಸಾಂಪಲ್ಸ್ಗಳಲ್ಲಿ ಕೆಲವು ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ಳುವಂಥದ್ದು. ಸೊ ಯೂಶಲ್ ಆಗಿ ಮಕ್ಕಳಲ್ಲೂ ಕೂಡ ಈ ಡಯಾಬಿಟಿಕ್ ಸಿಂಪ್ಟಮ್ಸು ಲೈಕ್ ಪಾಲಿಯೂರಿಯಾ, ಪಾಲಿಫೇಜಿಯಾ, ಪಾಲಿಡಿಪ್ಸಿಯಾ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಈಗ ಎಲ್ಲರಲ್ಲೂ ಸಾಮಾನ್ಯವಾಗಿ ಕಾಣಿಸ್ಕೊಳ್ತಾ ಇರುವಂಥ ಕಾಯಿಲೆ ಅಂದರೆ ಈ ಮಧುಮೇಹ ಆಗಿರೋದ್ರಿಂದ ಸೊ ಪರ್ಟಿಕ್ಯುಲರ್ ಆಗಿ ಡಯಾಗ್ನೋಸಿಸ್ ಯಾವ ರೀತಿ ಮಾಡಿಸ್ಬೇಕಾಗುತ್ತೆ, ಚಿಕ್ಕ ಮಕ್ಕಳಲ್ಲಾಗಲಿ ಎಲ್ಡರ್ ಏಜಲ್ಲಾಗಲೂ ಯಾವ ರೀತಿ ಮಾಡಿಸ್ಕೋಬೇಕಾಗುತ್ತೆ ಅಂತ? ಮೊನ್ನೆ ಒಂದು ಸರಿ ನಮ್ಮ ಅಜ್ಜಿ ಜೊತೆ ಮಾತಾಡ್ತಾ ಇರುವಾಗ ದೇ ಆರ್ ಆಲ್ 78-99 ಇಯರ್ಸ್ ಓಲ್ಡ್. ಊರಿಗೆ ಹೋಗಿದ್ದೆ ಸಮ್ಮರ್ ವೆಕೇಷನ್ ಅಂತ ಹೇಳಿ. ಸೊ ಅವಾಗೆಲ್ಲ ಏನು ಮಾಡ್ತಿದ್ರು, ಯೂರಿನ್ ಪಾಸ್ ಮಾಡಿ, ದೇರ್ ವರ್ ನೋ ಟಾಯ್ಲೆಟ್ಸ್ ಇನ್ ವಿಲೇಜಸ್ 50-60 ಇಯರ್ಸ್ ಬ್ಯಾಕ್. ಸೊ ಒಬ್ಬ ವ್ಯಕ್ತಿ ಹೋಗ್ಬಿಟ್ಟು ಒಂದು ಬಯಲ್ನಲ್ಲಿ ಯೂರಿನ್ ಪಾಸ್ ಮಾಡಿ ಬಂದುಬಿಟ್ರೆ ಆಫ್ಟರ್ 5 or 10 minutes ಅಲ್ಲೆಲ್ಲ ಇರುವೆಗಳು, ಗೊದ್ದಗಳು ಹೋಗಿ ಮುತ್ಕೊಳ್ಳುವಂತೆ ಆ ಯೂರಿನ್ ಮಾಡಿರೋಂಥ ಜಾಗದಲ್ಲಿ. ಅಂದರೆ ಸಿಹಿ ಮೂತ್ರ ಅಥವಾ ಮಧುಮೇಹದ ಕಾಯಿಲೆ
ಯೂರಿನ್ ಆಲ್ಸೋ ವಿಲ್ ಬಿ ಸ್ವೀಟ್. ಹಾಗಾಗಿನೇ ಹೋಗಿ ಇರುವೆಗಳು ಗೊದ್ದಗಳು ಮುತ್ಕೊಳ್ತಾ ಇದ್ದಿದ್ದು. ಸೊ ಆವಾಗ ಅವ್ರಿಗೆ ಏನೋ ನಿನ್ಗೆ ಸಕ್ಕರೆ ಕಾಯಿಲೆ ಇರ್ಬೋದು ಅವಾಗೆಲ್ಲ ಏನು ಇನ್ವೆಸ್ಟಿಗೇಷನ್ಸ್ ಎಲ್ಲ ಲ್ಯಾಬ್ಸ್ ಎಲ್ಲ ಏನೂ ಇರ್ತಿರಲಿಲ್ಲ, ವಿಚ್ ಐ ಆಮ್ ಟಾಕಿಂಗ್ ಆಫ್ 70-60 ಇಯರ್ಸ್ ಬ್ಯಾಕ್. ಬಟ್ ಇತ್ತೀಚಿನ ದಿನಗಳಲ್ಲಿ ಸಿಹಿ ಮೂತ್ರ ರೋಗ ಅಥವಾ ಮಧುಮೇಹ ರೋಗಕ್ಕೆ ಹಲವಾರು ಚಿಕಿತ್ಸೆಗಳು ಇದೆ ಮತ್ತು ಅದೇ ಥರನೇ ಡಯಾಗ್ನೋಸ್ಟಿಕ್ ಪರ್ಪಸ್ ಆಗಿ ಬ್ಲಡ್ ಶುಗರ್ಸ್ನ ಚೆಕ್ ಮಾಡಿಸ್ಕೊಳ್ಳೋದು, ಮೀನ್ ಬ್ಲಡ್ ಗ್ಲೂಕೋಸ್ ಆಗಿರ್ಬೋದು, HbA1c ಆಗಿರ್ಬೋದು, ಫಾಸ್ಟಿಂಗ್ ಬ್ಲಡ್ ಶುಗರ್ ಲೆವೆಲ್ಸ್, ಪೋಸ್ಟ್ ಪ್ರ್ಯಾಂಡಿಯಲ್ ಬ್ಲಡ್ ಶುಗರ್ ಲೆವೆಲ್ಸ್, ಫಾಸ್ಟಿಂಗ್ ಯೂರಿನ್ ಶುಗರ್, ಪೋಸ್ಟ್ ಪ್ರ್ಯಾಂಡಿಯಲ್ ಯೂರಿನ್ ಶುಗರ್, ಹೀಗೆ ಹಲವಾರು ಡಯಾಗ್ನೋಸ್ಟಿಕ್ ಮೆಷರ್ಸಿಂದ ಅವರ ಕರೆಂಟ್ ಬ್ಲಡ್ ಶುಗರ್ ಲೆವೆಲ್ಸ್ ಎಷ್ಟಿದೆ ಅನ್ನೋದನ್ನು ಖಚಿತಪಡಿಸ್ಕೊಂಡು ಅದಕ್ಕೆ ತಕ್ಕ ಹಾಗೆ ಮೆಡಿಸನ್ಸ್ನ ಮತ್ತು ಡಯಟ್ನ ಅಡ್ವೈಸ್ ಮಾಡ್ಬೋದು. ಓಕೆ ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ, ಭಾಗ್ಯಲಕ್ಷ್ಮಿ ಅಂತ ತುಮಕೂರಿನಿಂದ ಕರೆ ಮಾಡಿದ್ದಾರೆ. ಭಾಗ್ಯಲಕ್ಷ್ಮಿ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಹೇಳಿ. ಹಲೋ ಹಲೋ ಮೇಡಮ್, ನಾವು ಭಾಗ್ಯಲಕ್ಷ್ಮಿ ತುಮಕೂರಿಂದ. ನಮಸ್ತೆ ಮಾ, ಹೇಳಿ ಮಾ, ಏನು ಸಮಸ್ಯೆ? ಮೇಡಮ್ ನಮ್ದು ಡಯಾಬಿಟಿಸ್ ನನಗೆ ಗೊತ್ತಿರ್ಲಿಲ್ಲ, ಇವಾಗ ಗೊತ್ತಾಯ್ತು. ಓಕೆ. ಅದು ಇವಾಗ ಒಂದು ಟ್ಯಾಬ್ಲೆಟ್ ತಗೋತಾ ಇತ್ತು. ಓಕೆ. ಅದು ಇವಾಗ ಕಾಲು ಉರಿ ಆಗುತ್ತೆ ಮೇಡಮ್, ಕಾಲು ಸಖತ್ ಉರಿತಾ ಇರ್ತದೆ ಕೆಳಗಡೆ ಬೆಟ್ಟ ಹತ್ರ. ಅಂಗಾಲ್ನಲ್ಲಿ ಉರಿ ಬರ್ತಾ ಇದೆಯಾ? ಓ ಮೇಡಮ್, ಮತ್ತೆ ಬೆಟ್ಟ ಕೆಳಗಡೆ ಎಷ್ಟು ಜಾಸ್ತಿನೇ ಉರಿ. ನಿಮಗೆ ಯಾವಾಗ ಗೊತ್ತಾಯ್ತು ಡಯಾಬಿಟಿಸ್ ಇದೆ ಅಂತ? ನಿಮಗೆ ಈ ಉರಿ ಎಲ್ಲ ಎಷ್ಟು ದಿನದಿಂದ ಇದೆಮ್ಮ? ಮೇಡಮ್ ಒಂದು 15 ದಿವಸದಿಂದ ಬರ್ತಾ ಇದೆ, 15-20 ದಿವಸದಿಂದ ಬರ್ತಿದೆ ಮೇಡಮ್. ಓಕೆ, ನೀವು ಶುಗರ್ ಚೆಕ್ ಮಾಡಿಸಿದಾಗ ಬಹಳ ಜಾಸ್ತಿ ಇದೆಯಾ ಶುಗರ್ ಲೆವೆಲ್ಸ್? ಓ ಮೇಡಮ್, ಜಾಸ್ತಿನೇ 500 ಕೊಟ್ಟಾಗಿತ್ತು, ಇವಾಗ ಕಡಿಮೆ ಆಗೈತೆ, ಒಂದು 250 ಬಂದಿದ್ದೀನಿ ಮೇಡಮ್. ಓಕೆ, ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀರಾ? ಮೆಡಿಸಿನ್ಸ್ ತಗೊಳ್ತಾ ಇದ್ದೀರಾ? ಹಾ, ಮೆಡಿಸಿನ್ ಅದು ಟ್ಯಾಬ್ಲೆಟ್ ತಗೋತಾ ಇದ್ದೀನಿ. ನಿಮ್ಮ ವಯಸ್ಸು ಎಷ್ಟಮ್ಮ ಭಾಗ್ಯಲಕ್ಷ್ಮಿ ಅವರೇ? ಮೇಡಮ್ 55 ಮೇಡಮ್, 55. ಓಕೆ, ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಡಯಾಬಿಟೀಸ್ ಇದೆಯಾ? ಮೇಡಮ್ ನಮ್ಮ ಮನೆಯಲ್ಲಿ ಇಲ್ಲ, ನಮ್ಮ ಯಜಮಾನ್ರವ್ರ ಮನೆಯಲ್ಲಿ ಯಾರಿಗೂ ಇಲ್ಲ. ಇಲ್ಲ ಇಲ್ಲ, ನಿಮ್ಮ ರಕ್ತ ಸಂಬಂಧಿಕರಲ್ಲಿ ನಿಮ್ಮ ತಂದೆ ತಾಯಿ? ನಮ್ಮ ಅಣ್ಣ ಅವ್ರಿಗೆ ಇದೆಯಂತೆ, ಇವಾಗ ಅವ್ರಿಗೂ ಮೊದಲಿಂದಾನು ಇತ್ತಂತೆ. ಓಕೆ ಫೈನ್, ಭಯ ಪಡಬೇಡಿ ಅಮ್ಮ ಭಾಗ್ಯಲಕ್ಷ್ಮಿ ಅವರೇ. ಸೊ ನಾನು ಹೇಳಿದಂತಹ 5-6 ಸಿಂಪ್ಟಮ್ಗಳಲ್ಲಿ ನಿಮಗೆ ಒಂದು ಸಿಂಪ್ಟಮ್ ತುಂಬ ಪ್ರಾಮಿನೆಂಟ್ ಆಗಿ ಕಾಣಿಸ್ಕೊಳ್ತಾ ಇದೆ, ಅಂದರೆ ಬರ್ನಿಂಗ್ ಇನ್ ದ ಫೀಟ್ ಆರ್ ಸೋಲ್ಸ್ ಅಂತ ಹೇಳ್ತೀವಿ, ಅಂಗಾಲ್ಗಳಲ್ಲಿ ಉರಿ ಬರೋವಂಥದ್ದು. ಸೊ ಏನು ಯೋಚನೆ ಮಾಡಬೇಡಿ, ಹೋಮಿಯೋಪತಿ ಚಿಕಿತ್ಸೆಯಲ್ಲಿ ನಿಮಗೆ, ಯಾಕಂದರೆ ಯು ಆರ್ ಇನ್ ದ ಬಿಗಿನಿಂಗ್ ಸ್ಟೇಜ್ ಆಫ್ ಡಯಾಬಿಟೀಸ್, ಅಂದರೆ ನೀವು ಕಾಯಿಲೆಯ ಮೊದಲನೆಯ ಹಂತದಲ್ಲಿದ್ದೀರಾ. ಸೊ ಯಾವುದೇ ಕಾಯಿಲೆಗೆ ಮೊದಲನೇ ಹಂತ, 2ನೇ ಹಂತ, 3ನೇ ಹಂತ ಅಂತ ಹೇಳ್ತೀವಿ. ಫೈನಲ್ ಸ್ಟೇಜ್, ಕ್ರಿಟಿಕಲ್ ಸ್ಟೇಜ್ ಆದಾಗ ನಾವು ಕೂಡ ಟ್ರೀಟ್ಮೆಂಟ್ ಕೊಟ್ಟರು ಕೂಡ ನೀವು ಟ್ರೀಟ್ಮೆಂಟ್ಗೆ ಸ್ಪಂದಿಸೋದು ಕಷ್ಟ. ಆದರೆ ನೀವಿರುವಂತಹ ಸ್ಟೇಜ್ನಲ್ಲಿ ಡೆಫಿನೆಟ್ ಆಗಿ ಹೋಮಿಯೋಪತಿ ಚಿಕಿತ್ಸೆಗೆ ಸ್ಪಂದಿಸಬಹುದು ಮತ್ತು ಡಯಾಬಿಟೀಸ್ನಿಂದ ಹಲವಾರು ಕಾಂಪ್ಲಿಕೇಶನ್ಸ್ ಆಗುತ್ತೆ. ಸೊ ಮಲ್ಟಿ ಆರ್ಗನ್ ಫೇಲ್ಯೂರ್ ಆಗುವಂಥ ಚಾನ್ಸಸ್ ಇರುತ್ತೆ, ಲೈಕ್ ಕಿಡ್ನೀಸ್, ರೆಟಿನಾ, ನರ್ವ್ಸ್ ಡ್ಯಾಮೇಜ್ ಆಗುವಂಥದ್ದು. ಸೊ ಸ್ಟಾರ್ಟಿಂಗ್ ಸ್ಟೇಜ್ನಲ್ಲೇ ನೀವು ಪ್ರಿಕಾಷನ್ಸ್ ತಗೊಂಡು ಡಯಟನ್ನು ಕರೆಕ್ಟಾಗಿ ಫಾಲೋ ಮಾಡಿಕೊಂಡು ಮತ್ತು ಕರೆಕ್ಟಾದಂತಹ ಚಿಕಿತ್ಸೆ, ಹೋಮಿಯೋಪತಿ ಚಿಕಿತ್ಸೆ ತಗೊಳ್ಳೋದ್ರ ಮುಖಾಂತರ ನಿಮ್ಮ ಶುಗರ್ ಲೆವೆಲ್ಸ್ನ ಕಂಟ್ರೋಲ್ಗೆ ತಂದ್ಕೊಳ್ಳೋದು ಅಷ್ಟೇ ಅಲ್ಲದೇನೆ ಕಾಂಪ್ಲಿಕೇಶನ್ಸ್ನ ಬರ್ದಿರೋ ಹಾಗೂ ಕೂಡ ಮ್ಯಾನೇಜ್ ಮಾಡ್ಬೋದು. ಹತ್ತಿರದ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಬ್ರಾಂಚ್ನ ಕನ್ಸಲ್ಟ್ ಮಾಡಿ. ಧನ್ಯವಾದ ಭಾಗ್ಯಲಕ್ಷ್ಮಿ ಅವರೇ ಕರೆ ಮಾಡಿದ್ದಕ್ಕೆ. ಮತ್ತೊಂದು ಕಾಲರ್ ಇದ್ದಾರೆ, ಡಾಕ್ಟರ್ ಜಗದೀಶ್ ಅಂತ ಬೀದರ್ನಿಂದ ಕರೆ ಮಾಡಿದ್ದಾರೆ. ಜಗದೀಶ್ ಅವರೇ ನಮಸ್ತೆ. ನಮಸ್ಕಾರ. ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಹೇಳಿ. ಹಲೋ ನಮಸ್ತೆ. ಹಲೋ ನಮಸ್ತೆ ಸರ್. ನಮಸ್ತೆ ನಮಸ್ತೆ. ಹೇಳಿ ಸರ್, ಪ್ರಾಬ್ಲಮ್ ನಿಮ್ಗ ಇರೋದು? ಸರ್ ನಮ್ಗ ಇವಾಗ ಕಾಲು ಉರಿತಾ ಐತವ. ಓಕೆ. ನಮ್ಗ ಶುಗರ್ ಬಂದು 22 ವರ್ಷ ಆಯ್ತು. ಓಕೆ. 46ನೇ ವಯಸ್ಸಿನಾಗ ಬಂದದ. ಓಕೆ. ಮತ್ತ ಇವಾಗ ಏನಂತಂದ್ರ ಅವು ಸರ್ಕಾರಿ ಗೋಲಿಗಳೆಲ್ಲ ಏನಂತಂದ್ರ ತಗೋತಾ ಇದ್ದೇವು. ಓಕೆ. ಅವು ಸರ್ಕಾರಿ ಗೋಲಿಗಳು ತಗೋತಾ ಇದ್ದಿನ ಕಡೆಯಿಂದ ಶುಗರ್ ಏನಂತಾರ ಯಾವಾಗ ಏನಂತಂದ್ರ 200 ಮ್ಯಾಗ ಹೋಗ್ಬಿಟ್ಟಿಲ್ಲ. ಸಕ್ಕರೆ ಗುಳಿಗೆಗಳು ಅಂದ್ರೆ ಹೋಮಿಯೋಪತಿ ಗುಳಿಗೆಗಳನ್ನ ತಗೊಳ್ತಾ ಇದ್ದೀರಾ? ಇಲ್ಲ. ಮತ್ತೆ ಸಕ್ಕರೆ ಅಂದ್ರೆ ಬೇರೆ ಮಾತ್ರೆಗಳು? ಓಕೆ, ಅದಕ್ಕೆ ಸಂಬಂಧಪಟ್ಟಂತ ಮಾತ್ರೆಗಳು. ಸರ್ಕಾರಿ ಏನಂತಂದ್ರ ಮೆಡಿಕಲ್ ದಿಂದ ತಗೋತಾ ಇದ್ದೇವು. ಓಕೆ. ಆ ಗೋಲಿಗಳ ಮ್ಯಾಗ ನಿರ್ಭರ ಇದ್ದೇವೆ ಸದ್ದ. ಓಕೆ. ಇವಾಗ ಏನಂತಂದ್ರ ನಮ್ಮ ಕಾಲು ಉರಿತಾವ. ಓಕೆ. ಮತ್ತ ಕೈಗಳನ್ನು ಏನಂತಾರ ಉರಿತಾ ಇದ್ದಾವ. ಓಕೆ. ಅದ್ರ ಕಡೆಯಿಂದ ನಿಮ್ದು ಇಲ್ಲಿ ಟಿವಿ ಮ್ಯಾಗ ಏನಂತಂದ್ರ ಬಂದಿನ ಕಡೆಯಿಂದ ನೋಡ್ರಿ ವಿಚಾರ ಮಾಡ್ರಿ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಸರ್ ನೀವೇನಾದ್ರೂ ಇನ್ಸುಲಿನ್ ಇಂಜೆಕ್ಷನ್ಸ್ ತಗೊಳ್ತಾ ಇದ್ದೀರಾ ಅಥವಾ ಬರೀ ಟ್ಯಾಬ್ಲೆಟ್ಸ್ ಏನಾ? ತಗೋತಾ ಇಲ್ಲ. ಓಕೆ ಫೈನ್. ಸೊ ಟ್ಯಾಬ್ಲೆಟ್ಸ್ ತಗೊಳ್ತಾ ಇದ್ದೀರಾ ಮತ್ತು
200 ಒಳಗಡೆನೆ ಇದೆ ಅಂತಂದರೆ ನಿಮ್ಮ ಶರೀರ ನೀವು ತಗೊಳ್ತಿರೋಂಥ ಟ್ಯಾಬ್ಲೆಟ್ಸ್ಗೆ ಚೆನ್ನಾಗೇ ಸ್ಪಂದಿಸ್ತಾ ಇದೆ. ಸೊ ಬಟ್ ನಿಮಗೆ 22 ಇಯರ್ಸ್ ಅಂದರೆ 22 ವರ್ಷದಿಂದ ನಿಮಗೆ ಡಯಾಬಿಟೀಸ್ ಇದೆ ಅಂದ್ರೂ ಕೂಡ ನಿಮ್ಮ ಮಾತಿನಲ್ಲಿರುವಂಥ ಒಂದು ಪಾಸಿಟಿವ್ ವೈಬ್ಸ್ ಆಗಿರ್ಬೋದು ಅಥವಾ ನಿಮ್ಮ ಎನರ್ಜಿ ಲೆವೆಲ್ಸ್ ಆಗಿರ್ಬೋದು ಇದು ಯಾವುದೂ ಕಡಿಮೆ ಆಗಿದೆ ಅಂತ ಅನ್ನಿಸ್ತಾ ಇಲ್ಲ. ಒಂದು. ಎರಡನೇದು, ದೇರ್ ಆರ್ ಸರ್ಟನ್ ಪೀಪಲ್ ವೆರಿನ್ ಆಫ್ಟರ್ ಫ್ಯೂ ಇಯರ್ಸ್ ಅಂದರೆ 2 ವರ್ಷಕ್ಕೆ 3 ವರ್ಷಕ್ಕೆ ಡಯಾಬಿಟಿಕ್ ಕಾಂಪ್ಲಿಕೇಶನ್ಸ್ನ ತೋರಿಸ್ಕೊಂಡಿರೋಂಥ ವ್ಯಕ್ತಿಗಳಿದ್ದಾರೆ. ಬಟ್ ದೇರ್ ಆರ್ ಪೀಪಲ್ ಹೂ ಹ್ಯಾವ್ ಸರ್ವೈವ್ಡ್ ವಿತ್ ಡಯಾಬಿಟೀಸ್ ಫಾರ್ ಮೋರ್ ದ್ಯಾನ್ 25-30 ಇಯರ್ಸ್. ಸೊ ಇಲ್ಲೂ ಕೂಡ ಪೇಷಂಟ್ನ ನೇಚರ್ ಮೇಲೂ ಕೂಡ ಡಿಸೀಸ್ ಕಾಂಪ್ಲಿಕೇಶನ್ಸ್ನ ಬರ್ಸೋದು ಬಿಡೋದು ಡಿಪೆಂಡ್ ಆಗ್ತಾ ಹೋಗುತ್ತೆ. ಸೊ ಡೆಫಿನೆಟ್ ಆಗಿ ನಾರ್ತ್ ಕರ್ನಾಟಕದಲ್ಲೂ ಕೂಡ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ದು ಹಲವಾರು ಬ್ರಾಂಚಸ್ ಇದೆ. ನಿಮಗೆ ಹತ್ತಿರವಾಗುವಂತಹ ಬ್ರಾಂಚ್ಗೆ ಹೋಗಿ ಕನ್ಸಲ್ಟ್ ಮಾಡಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಧನ್ಯವಾದ ಜಗದೀಶ್ ಅವರೇ ಕರೆ ಮಾಡಿದ್ದಕ್ಕೆ. ಡಾಕ್ಟರ್, ಒಂದು ಚಿಕ್ಕ ವಿರಾಮ ತಗೊಂಡು ವಾಪಸ್ ಬರೋಣ. ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಚಿಕ್ಕದೊಂದು ಬ್ರೇಕ್ನ ನಂತರ. ಡಾಕ್ಟರ್, ಈಗ ಶುಗರ್ ಪೇಷಂಟ್ಗಳು ಏನಾದರೂ ನೆಗ್ಲೆಕ್ಟ್ ಮಾಡಿದರೆ ಅಂದರೆ 400-500 ಆ ಥರ ಏನಾದರೂ ಹೋದರೆ ಅವರಿಗೆ ಯಾವೆಲ್ಲ ಆರ್ಗನ್ಸಿಗೆ ತೊಂದರೆ ಆಗೋ ಚಾನ್ಸಸ್ ಇದೆ ಅಂತ? ದೆರ್ ಆರ್ ಮೆನಿ ಕಾಂಪ್ಲಿಕೇಶನ್ಸ್ ರಿಲೇಟೆಡ್ ವಿತ್ ಡಯಾಬಿಟೀಸ್ ಅಂತ ಹೇಳ್ಬೋದು. ಸೊ ದ ಮೇನ್ ಡಯಾಬಿಟಿಕ್ ಕಾಂಪ್ಲಿಕೇಶನ್ಸ್ ಅಂತ ಹೇಳ್ತಾ ಹೋದರೆ ಡಯಾಬಿಟಿಕ್ ರೆಟಿನೋಪತಿ ಅಂತ ಹೇಳ್ತೀವಿ. ಸೊ ರೆಟಿನಾಸ್ ಅನ್ನೋದು ಕಣ್ಣಲ್ಲಿರುವಂಥ ಸ್ಟ್ರಕ್ಚರ್ಸು. ಸೊ ಡ್ಯೂ ಟು ಅನ್ಕಂಟ್ರೋಲ್ಡ್ ಶುಗರ್ ಲೆವೆಲ್ಸು ರೆಟಿನಾ ಡ್ಯಾಮೇಜ್ ಆದಾಗ ದೃಷ್ಟಿ ಅಥವಾ ವಿಷನ್ ಬ್ಲರ್ ಆಗ್ತಾ ಹೋಗುತ್ತೆ. ಸೊ ಇದನ್ನು ನೆಗ್ಲೆಕ್ಟ್ ಮಾಡಿದಷ್ಟು ಅಥವಾ ಶುಗರ್ ಲೆವೆಲ್ಸ್ ತುಂಬ ಹೈ ಆದಾಗ ಕಣ್ಣುಗಳು ಕಳ್ಕೊಳ್ಳೋವಂಥ ಅಥವಾ ದೃಷ್ಟಿ ಕಳ್ಕೊಳ್ಳೋವಂಥ ಚಾನ್ಸಸ್ ಕೂಡ ಇರುತ್ತೆ. ಸೊ ಇದನ್ನು ನಾವು ಡಯಾಬಿಟಿಕ್ ರೆಟಿನೋಪತಿ ಅಂತ ಹೇಳ್ತೀವಿ. ಸೊ ಇಲ್ಲಿ ಪೇಷಂಟ್ಸ್ ಏನು ಗಮನದಲ್ಲಿ ಇಟ್ಕೋಬೇಕು ಅಂತಂದರೆ, ವಯಸ್ಸಾದ ಮೇಲೆ ಪೊರೆ ಬರುತ್ತೆ, ಕಣ್ಣುಗಳಿಗೆ ಪೊರೆ ಬರುತ್ತೆ. ಸೊ ಅದನ್ನು ಕ್ಯಾಟರಾಕ್ಟ್ ಅಂತ ಹೇಳ್ತೀವಿ. ಸೊ ಕ್ಯಾಟರಾಕ್ಟ್ಗೂ ಡಯಾಬಿಟಿಕ್ ರೆಟಿನೋಪತಿಗೂ ತುಂಬ ಡಿಫ್ರೆನ್ಸ್ ಇದೆ. ಕ್ಯಾಟ್ರಾಕ್ಟ್ ಬಂದಾಗ ಆ ಪೊರೆನ ತೆಗೆಸ್ಕೊಳ್ಳೋಂಥ ವಿಧಾನದಿಂದನೂ ಕೂಡ ದೃಷ್ಟಿ ಇಂಪ್ರೂವ್ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗೆ ಡಯಾಬಿಟಿಕ್ ರೆಟಿನೋಪತಿ ಆದಾಗಲೂ ಕೂಡ ಪೇಷಂಟ್ಸ್ಗೆ ವೆನ್ ದೇ ವಿಸಿಟ್ ಆಫ್ಥಾಲ್ಮಾಲಜಿಸ್ಟ್ ಅಥವಾ ಐ ಸ್ಪೆಷಲಿಸ್ಟ್, ಅಲ್ಲಿ ಅವರ ರೆಟಿನಾನ ಡೀಟೇಲ್ಡಾಗಿ ಎಕ್ಸಾಮಿನ್ ಮಾಡಿದಾಗ, ಕಾರ್ನಿಯಾ, ಪ್ಯೂಪಿಲ್ಸ್ ಇವೆಲ್ಲ ಕಂಡೀಷನ್ಸ್ನ ಎಕ್ಸಾಮಿನ್ ಮಾಡಿದಾಗ ಅಲ್ಲಿ ರೆಟಿನೋಪತಿ ಅಂತಂದರೆ ಸೂಕ್ತವಾದ ಚಿಕಿತ್ಸೆಯನ್ನು ಕೊಡಲಾರಂಭಿಸ್ತಾರೆ. ಸೊ ಸ್ಟಾರ್ಟಿಂಗ್ ಸ್ಟೇಜಸ್ನಲ್ಲೇ ರೆಟಿನಾ ಡ್ಯಾಮೇಜ್ ಆಗ್ತಿದೆ ಅಂತ ಗೊತ್ತಾದಾಗ ಚಿಕಿತ್ಸೆ ತಗೊಂಡಾಗ ರೆಟಿನೋಪತಿ ಆಗೋದನ್ನು ಅವಾಯ್ಡ್ ಮಾಡ್ಬೋದು. ಆ್ಯಂಡ್ ದ ಸೆಕೆಂಡ್ ಒನ್ ಇಸ್ ಡಯಾಬಿಟಿಕ್ ನೆಫ್ರೋಪತಿ ಅಂತ ಹೇಳ್ತೀವಿ. ಅಂದರೆ ಕಿಡ್ನಿ ಫೇಲ್ಯೂರ್ ಆಗುವಂಥ ಚಾನ್ಸಸ್ಸು. ಸೊ ಡಯಾಬಿಟೀಸ್ ಇಲ್ಲದೇ ಇರೋರಿಗೂ ಕೂಡ ಕ್ರಾನಿಕ್ ರೀನಲ್ ಫೇಲ್ಯೂರ್ ಅಥವಾ ಅಕ್ಯೂಟ್ ರೀನಲ್ ಫೇಲ್ಯೂರ್ ಅಂತ ಕಂಡೀಷನ್ಸ್ನ ನೋಡ್ತಿರ್ತೀವಿ. ಸೊ ಡಯಾಬಿಟಿಕ್ ಪೇಷಂಟ್ಸ್ನಲ್ಲೂ ಕೂಡ ಕಿಡ್ನಿಗಳು ಹಾಳಾಗುವಂಥ ಚಾನ್ಸಸ್ ಇರುತ್ತೆ. ಸೊ ಕಿಡ್ನಿಗಳು ಅವುಗಳ ಫಂಕ್ಷನ್ಸ್ನ ಕರೆಕ್ಟಾಗಿ ಮಾಡ್ದೇ ಡ್ಯಾಮೇಜ್ ಆಗಿ ಫೇಲ್ಯೂರ್ ಆದಾಗ ಅವುಗಳ ಮಾಡುವಂಥ ಕೆಲಸನ ಡಯಾಲಿಸಿಸ್ ಮುಖಾಂತರ ಮಾಡಿಸ್ಬೇಕಾಗತ್ತೆ. ಸೊ ಡಿಪೆಂಡಿಂಗ್ ಅಪಾನ್ ಸೀರಮ್ ಕ್ರಿಯಾಟಿನಿನ್ ಲೆವೆಲ್ಸ್ ಆ್ಯಂಡ್ ಬ್ಲಡ್ ಯೂರಿಯಾ ನೈಟ್ರೋಜನ್ ಲೆವೆಲ್ಸ್, ದ ಫ್ರೀಕ್ವೆನ್ಸಿ ಆಫ್ ಡಯಾಲಿಸಿಸ್ ಕೂಡ ವಾರದಲ್ಲಿ 2 ಸಾರಿ 3 ಸಾರಿ ಮಾಡಿಸ್ಕೊಳ್ಳೋವಂಥ ಚಾನ್ಸಸ್ ಇರುತ್ತೆ. ಸೊ ಇದ್ರ ಜೊತೆಗೆ ಡಯಾಬಿಟಿಕ್ ನ್ಯೂರೋಪತಿ ಅಂತ ಕೂಡ ಹೇಳ್ತೀವಿ. ಅಂದರೆ ನರಗಳು ವೀಕ್ ಆಗುವಂತಹ ತೊಂದರೆ. ಸೊ ನರಗಳಲ್ಲಿ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಮತ್ತು ಪೆರಿಫರಲ್ ನರ್ವಸ್ ಸಿಸ್ಟಮ್ ಅಂತ ಇರುತ್ತೆ. ಸೊ ನರ್ವಸ್ ಸಿಸ್ಟಮ್ ವೀಕ್ ಆಗ್ತಾ ಹೋದಾಗ ಕಾಲ್ಗಳಲ್ಲಿ ಟ್ರೆಮರ್ಸ್ ಬರುವಂಥದ್ದು, ಶಿವರಿಂಗ್ ಆಗುವಂಥದ್ದು, ಕೈಗಳಲ್ಲೂ ಕೂಡ ಸುಸ್ತಾಗುವಂಥದ್ದು ಗೊತ್ತಾಗುತ್ತೆ. ನರಗಳು ವೀಕ್ ಆಗ್ತದೆ ಅನ್ನೋದು ಪೇಷಂಟ್ಗೆ ಫೀಲ್ ಆಗುತ್ತೆ. ಸೊ ಅಪಾರ್ಟ್ ಫ್ರಮ್ ದ್ಯಾಟ್ ಗ್ಯಾಂಗ್ರೀನ್ ಅಂತ ಹೇಳ್ತೀವಿ. ಗ್ಯಾಂಗ್ರೀನ್ ಅನ್ನೋದು ಕಾಲಲ್ಲಿರುವಂಥ ಟೋಸ್ಗೆ ರಕ್ತ ಸಂಚಾರದ ಸಪ್ಲೈ ಸ್ಟಾಪ್ ಆದಾಗ ಅಥವಾ ಕಡಿಮೆ ಆಗ್ತಾ ಹೋದಾಗ ಅಲ್ಲಿ ಇನ್ಫೆಕ್ಷನ್ ಡೆವಲಪ್ ಆಗಿ ಆ ಇನ್ಫೆಕ್ಷನನ್ನು ಮೆಡಿಸಿನ್ಸ್ನಲ್ಲಿ ಕಂಟ್ರೋಲ್ ಮಾಡೋಕ್ಕಾಗದೇ ಇದ್ದಾಗ ಕಾಲುಗಳನ್ನು ಆ್ಯಂಪ್ಯುಟೇಷನ್ ಅಥವಾ ಟೋಸ್ನ ಆ್ಯಂಪ್ಯುಟೇಷನ್ ಮಾಡಬೇಕಾಗುತ್ತೆ ಅಥವಾ ಫೂಟ್ ಆ್ಯಂಪ್ಯುಟೇಷನ್ ಮಾಡಬೇಕಾಗಿ ಬರುತ್ತೆ. ಸೊ ಇದು ಗ್ಯಾಂಗ್ರೀನಸ್ ಕಂಡೀಷನ್ಸ್ನಲ್ಲಿ ಕಾಣಿಸ್ಕೊಳ್ಳೋಂಥ ತೊಂದರೆ. ಸೊ ಇವೆಲ್ಲವೂ ಕೂಡ ಡಯಾಬಿಟಿಕ್ ಕಾಂಪ್ಲಿಕೇಶನ್ಸ್ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ. ಮಹೇಶ್ ಅಂತ ಕೊಪ್ಪಳದಿಂದ ಕರೆ ಮಾಡಿದ್ದಾರೆ. ಮಹೇಶ್ ಅವರೇ ನಮಸ್ತೆ. ಮಹೇಶ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಹೇಳಿ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಮಹೇಶ್ ಅವರೇ, ನಿಮ್ಮ ವಯಸ್ಸೆಷ್ಟು? 28 ಮೇಡಮ್. ಓಕೆ, ಹೇಳಿ ಏನು ಸಮಸ್ಯೆ ಆಗಿದೆ? 3 ಇಯರ್ಸ್ ಇಂದ ಶುಗರ್ ಬಂದಿದೆ. ಓಕೆ, ಹೇಗೆ ಗೊತ್ತಾಯ್ತು ನಿಮಗೆ ಶುಗರ್ ಇದೆ ಅಂತ? ಏನು ತೊಂದರೆಗಳು ಕಾಣಿಸ್ಕೊಳ್ತು? ವೇಟ್ ಲಾಸ್ ಆಗಿತ್ತು ಮೇಡಮ್. ಓಕೆ, ಹೀಗಾಗಿ ಬ್ಲಡ್ ಟೆಸ್ಟ್ ಮಾಡಿಸಿದೆ, ಅದರಲ್ಲಿ ಬಂತು. ಓಕೆ ಓಕೆ, ಚಿಕಿತ್ಸೆ ಶುರು ಮಾಡಿದ್ದೀರಾ? ಹಾ ಮ್ಯಾಮ್, ಸ್ಟಾರ್ಟ್ ಇದೆ. ಇನ್ಸುಲಿನ್ ಹೇಳಿದ್ದಾರೆ ಮೇಡಮ್ 3 ಟೈಮು. ಓಕೆ,
ಬಟ್ ಇವಾಗ 1 year ಇಂದ ಕಂಟ್ರೋಲ್ ಬರ್ತಾ ಇಲ್ಲ ಮ್ಯಾಮ್, ಮೆಡಿಸಿನ್ ತಗೊಂಡ್ರು. ಇನ್ಸುಲಿನ್ ತಗೊಂಡ್ರು ಕೂಡ ಶುಗರ್ ಕಂಟ್ರೋಲ್ ಬರ್ತಾ ಇಲ್ವಾ? ಇಲ್ಲ ಮ್ಯಾಮ್. ಏನು ಕೆಲಸ ಮಾಡೋದು ತಾವು? 300 ಮೇಲೆ ಇದೆ ಮ್ಯಾಮ್. ಹಾ, 300 ಮೇಲೆ ಇದೆ ಮ್ಯಾಮ್ 1 year ಇಂದಾನು. ಓಕೆ ಓಕೆ. ತಮ್ಮ ಪ್ರೊಫೆಷನ್ ಯಾವುದು? ಯಾವ ವೃತ್ತಿ ಮಾಡ್ತೀರಾ? ಏನು ಕೆಲಸ ಮಾಡ್ತೀರಾ ತಾವು? ಡ್ರೈವಿಂಗ್ ಮ್ಯಾಮ್. ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಮ ತಂದೆ ತಾಯಿಗೆ ಯಾರಿಗಾದ್ರೂ ಶುಗರ್ ಇತ್ತಾ? ಇಲ್ಲ ಮ್ಯಾಮ್. ಸೊ ನಿಮಗೆ ಫಸ್ಟ್ ಬಂದಿರೋದು? ಹೌದು. ಇಷ್ಟು ದಿನಗಳಲ್ಲಿ ಯಾವುದಾದ್ರೂ ಟೆನ್ಷನ್ಸ್, ಯೋಚನೆಗಳು, ಸ್ಟ್ರೆಸ್ ಏನಾದರೂ ಆಗಿದೆಯಾ ನಿಮಗೆ? ಇಲ್ಲ ಮ್ಯಾಮ್, ಇಲ್ಲ ಆ ಥರ. ಫೈನ್. ಸಿ, ಮೋರ್ ದ್ಯಾನ್ 300 ಇನ್ ಸ್ಪೈಟ್ ಆಫ್ ಟೇಕಿಂಗ್ ಇನ್ಸುಲಿನ್ 3 times in a day ಇಸ್ ನಾಟ್ ರೆಕಮೆಂಡಬಲ್. ಅಂದರೆ ಇಷ್ಟು ತಗೊಂಡು ಕೂಡ ನಿಮ್ಮ ಬಾಡಿ ಅದಕ್ಕೆ ಸ್ಪಂದಿಸ್ತಾ ಇಲ್ಲ. ಸೊ ಹಾಗಾಗಿ ಯಾವ ಒಂದು ಆಬ್ಸ್ಟಕಲ್, ಅಂದರೆ ನಿಮಗೆ ಕೊಡ್ತಿರೋಂಥ ಟ್ರೀಟ್ಮೆಂಟ್ ಪಾತ್ನಲ್ಲಿ ದೇರ್ ಮೇ ಬಿ ಮೆನಿ ಆಬ್ಸ್ಟಕಲ್ಸ್. ಸೊ ಯಾವ ಒಂದು ಆಬ್ಸ್ಟಕಲಿಂದ ನಿಮ್ಮ ಬಾಡಿ ಟ್ರೀಟ್ಮೆಂಟ್ಗೆ ಸ್ಪಂದಿಸ್ತಾ ಇಲ್ಲ ಅಂತ ನಾವು ಡೀಟೇಲ್ಡಾಗಿ ಕೇಸ್ ರಿವ್ಯೂ ಮಾಡಬೇಕಾಗತ್ತೆ. ಸೊ ಹಾಗಾಗಿ ನೀವು ನಿಮ್ಮ ಹತ್ತಿರದ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಬ್ರಾಂಚ್ಗೆ ಕನ್ಸಲ್ಟ್ ಮಾಡಿ ರೀಸೆಂಟ್ ರಿಪೋರ್ಟ್ಸ್ ಕೂಡ ತೊಗೊಂಡು ಹೋಗಿ ಅದರ ಆಧಾರದ ಮೇಲೆ ನಾವು ನಿಮಗೆ ಸೂಕ್ತವಾದ ಚಿಕಿತ್ಸೆ ಮತ್ತು ಡಯಟ್ ಚಾರ್ಟ್ನ ಪ್ರೊವೈಡ್ ಮಾಡ್ತೀವಿ. ಧನ್ಯವಾದ ಮಹೇಶ್ ಅವರೇ ಕರೆ ಮಾಡಿದ್ದಕ್ಕೆ. ಡಾಕ್ಟರ್, ಇವತ್ತು ಡಯಾಬಿಟಿಸ್ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಧನ್ಯವಾದಗಳು. ವೆಲ್ಕಮ್. ಹೋಮಿಯೋಕೇರ್ ಇಂಟರ್ನ್ಯಾಷನಲ್ಗೆ ಭೇಟಿ ಕೊಡಬೇಕಾದ್ರೆ ಅಡ್ರೆಸ್ ಪ್ಲೇಟ್ ಹೀಗಿದೆ, ನೋಟ್ ಮಾಡ್ಕೊಳ್ಳಿ. ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್, ಬೆಂಗಳೂರು ಶಾಖೆಗಳು ಜಯನಗರ, ಮಲ್ಲೇಶ್ವರ, ಇಂದಿರಾನಗರ, HSR ಲೇಔಟ್. ಇತರೆ ಶಾಖೆಗಳು ಬೆಳಗಾವಿ, ದಾವಣಗೆರೆ, ಹುಬ್ಬಳ್ಳಿ, ಮೈಸೂರು, ಮಂಗಳೂರು, ಕಲಬುರಗಿ, ಬಳ್ಳಾರಿ, ವಿಜಯಪುರ, ಹಾಸನ, ಬೀದರ್, ಶಿವಮೊಗ್ಗ, ತುಮಕೂರು. ದೂರವಾಣಿ ಸಂಖ್ಯೆ ಹೀಗಿದೆ 1800108112. ಇದಾಗಿತ್ತು ಇವತ್ತಿನ ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.